ಡಾಕ್ಟರ್ ಗುಂಜಾಳ್ ಅವರಿಗೆ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಬಸವ ಪ್ರಶಸ್ತಿಯನ್ನ ನಮ್ಮ ಸರ್ಕಾರ ಅವರಿಗೆ ಕೊಟ್ಟು ಗೌರವಿಸಿದೆ. ಅವರು ಅದನ್ನು ಸ್ವೀಕಾರ ಮಾಡಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಕೆಲವು ಮಾತುಗಳನ್ನು ಕೂಡ ಹೇಳಿದ್ದಾರೆ. ನಾನು ಅವರಿಗೆ ಸರ್ಕಾರದ ವತಿಯಿಂದ ಕನ್ನಡ ನಾಡಿನ 7 ಕೋಟಿ ಜನರ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು 92 ವರ್ಷ ಅಂತ ಹೇಳಿದ್ರು. 100 ವರ್ಷಕ್ಕೂ ಹೆಚ್ಚು ಕಾಲ ಬದುಕಲಿ ಅಂತೇಳಿ ನಾನು ಹಾರೈಸ್ತೇನೆ. ಈ ವಚನ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದಂಥ ಕೆಲಸವನ್ನ ಮಾಡಿದ್ದಾರೆ. ಅವರಿಂದ ವಚನ ಕ್ಷೇತ್ರ ಸಮೃದ್ಧಿಯಾಗಿದೆ. ಇನ್ನಷ್ಟು ಕೆಲಸ ಮಾಡಲಿ, ಅವರು ಶಕ್ತಿ ಇರೋವರೆಗೂ ಕೂಡ ಕೆಲಸ ಮಾಡಲಿ ಅಂತೇಳಿ ಹಾರೈಸಿ ನಾನು ಸರ್ಕಾರದ ವತಿಯಿಂದ ಅವರಿಗೆ ಮತ್ತೊಮ್ಮೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ನಿನ್ನೆಯಿಂದ ಬಸವ ಜಯಂತ್ಯೋತ್ಸವ ನಡೀತಾ ಇದೆ. ನಿನ್ನೆ 4 ಗೋಷ್ಠಿಗಳು ನಡೆದಿದ್ದಾವೆ. 4 ಗೋಷ್ಠಿಗಳಲ್ಲಿ ಬಸವಣ್ಣನವರ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೇನೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂದ್ರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚರ್ಚೆಗಳ ಮೂಲಕ ನಾವು ಪರಿಹಾರವನ್ನು ಕಂಡುಕೊಳ್ಬೇಕಾಗ್ತದೆ. ಸರ್ವಾಧಿಕಾರಿ ವ್ಯವಸ್ಥೆ ಇದ್ರೆ ಅಲ್ಲಿ ಚರ್ಚೆಗಳಿರೋಲ್ಲ. ಸರ್ವಾಧಿಕಾರ ಅಂತಂದ್ರೆ ಬರೀ ಹೇಳೋದಷ್ಟೇ, ಕೇಳೋದಿಲ್ಲ. ಅಲ್ಲಿ ನಾವು ಏನು ಹೇಳ್ತೀವಿ ಅದನ್ನು ಕೇಳಿ. ನಾವು ಹೇಳ್ದಾಗೆ ನೀವು ಹೇಳ್ದಾಗೆ ಕೇಳಾಗಿಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಸರ್ವಾಧಿಕಾರದಲ್ಲಿ ಹೇಳೋದಷ್ಟೇ, ಮನ್ ಕಿ ಬಾತ್ ಹೇಳೋದಷ್ಟೇ, ಹೇಳೋದಿಲ್ಲ. ಯಾವತ್ತೂ ಕೇಳಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನೇ ಕೇಳಬೇಕು ಅಷ್ಟೇ ಅಲ್ವಾ? ಅದು ಸರ್ವಾಧಿಕಾರಿ ಲಕ್ಷಣ, ಸರ್ವಾಧಿಕಾರಿ ಧೋರಣೆ. ನಾನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದೆ. ನನಗೆ ನಿಜಗುಣಾನಂದ ಸ್ವಾಮೀಜಿಯವರು ಬಂದು ಹೇಳಿದ್ರು, ಇದನ್ನ ಈ ಬಸವಣ್ಣನವರ ವಚನ ಹೇಳೋದ್ರ ಮೂಲಕ ಉದ್ಘಾಟನೆ ಮಾಡಿ ಅಂತ. ಬಹಳ ಸಂತೋಷ ಆಯಿತು. ಯಾಕಂತಂದ್ರೆ ಬಸವಾದಿ ಶರಣರು
ವರ್ಗ ಮತ್ತು ಜಾತಿ ಭೇದ ವ್ಯವಸ್ಥೆ ಇದೆಯಲ್ಲ, ಅಸಮಾನತೆ ಇದೆಯಲ್ಲ, ತಾರತಮ್ಯ ಇದೆಯಲ್ಲ, ಕಂದಾಚಾರ ಮೌಢ್ಯಗಳಿದ್ದಾವಲ್ಲ, ಇವೆಲ್ಲವುಗಳು ಕೂಡ ಹೋಗಿ ಒಂದು ಹೊಸ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದನ್ನು ಬಯಸಿದ್ರು. ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ, ಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದನ್ನು ಬಯಸಿ ಈಗ 9 ಶತಮಾನಗಳಾಗಿದೆ. ಈ 9 ಶತಮಾನಗಳಾದರೂ ಕೂಡ ಇನ್ನೂ ಕೂಡ ಸಮಾಜ ನಿರ್ಮಾಣ ಆಗಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾನು ಉದ್ಘಾಟನೆ ಮಾಡಿದದ್ದು ಇವ ನಾರವ ಎಂದು ಎನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ನೋಡಿ ಎಷ್ಟು ಸುಲಭವಾಗಿ ಹೇಳಿದ್ರು. ವಚನ ಅಂದ್ರೆ ಏನು ಗೊತ್ತಾ? ಮಾತು ಅಂತ. ವಚನ ಅಂತಂದ್ರೆ ಮಾತು. ಕನ್ನಡ ಭಾಷೆನಲ್ಲಿ, ಜನರ ಭಾಷೆನಲ್ಲಿ ಹೇಳದೆ ವಚನ ಸಾಹಿತ್ಯ. ಜನರ ಭಾಷೆನಲ್ಲಿ ಹೇಳೋದಿದೆಯಲ್ಲ, ಆ ಜನರ ಭಾಷೆನಲ್ಲಿ ಧರ್ಮ ಬೋಧನೆ ಮಾಡೋದು, ಸಮಾಜವನ್ನ ತಿಳಿ ಹೇಳ್ತಕ್ಕಂಥದ್ದು, ಸಮಾನತೆಯ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ ಸಮಾಜವನ್ನು ಯಾಕೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ನಿಮ್ಗೆಲ್ರಿಗೂ ಅರ್ಥ ಆಗೋ ಭಾಷೆನಲ್ಲಿ ಹೇಳಬೇಕು. ಅದಕ್ಕೆ ಕನ್ನಡದ ಭಾಷೆನಲ್ಲಿ, ಜನ ಮಾತನಾಡ್ತಕ್ಕಂಥ ಭಾಷೆನಲ್ಲಿ ವಚನ ಸಾಹಿತ್ಯ ರಚನೆ ಆಯಿತು. ಅದಕ್ಕೆ ಒಂದು ಸಾಹಿತ್ಯ ರೂಪ ಕೊಟ್ಟು, ಅದೇ ವಚನ ಸಾಹಿತ್ಯ. ಈಗ ಹಿಂದೆ ನಾವೆಲ್ಲ ಕೇಳ್ತಾ ಇದ್ದೀವಿ, ನಾವೆಲ್ಲ ಓದ್ಕೊಂಡಿದ್ದೀವಿ, ಕೇಳಿದ್ದೀವಿ. ಸಂಸ್ಕೃತ ಕಲ್ತ್ರೆ ಅವರ ಕಿವಿಗೆ ಕಾದ್ ಶೀಸ ಉಯಿರಿ ಅಂತ ಹೇಳ್ತಾ ಇದ್ವಿ. ಅವ್ರ ಕಿವಿಗೆ ಕಾದ್ ಶೀಸ. ಯಾಕಂತಂದ್ರೆ 90ಕ್ಕೂ ಹೆಚ್ಚು % ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು. ಇವತ್ತು ಯಾಕೆ ಅಸಮಾನತೆ ಇದೆ ಸಮಾಜದಲ್ಲಿ? ಅಸಮಾನತೆ ಯಾಕೆ ನಿರ್ಮಾಣ ಆಯ್ತು? ಯಾಕಂತಂದ್ರೆ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರ. ಆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ್ರಿಂದ ಅಸಮಾನತೆ ನಿರ್ಮಾಣ ಆಯ್ತು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವೆಂಬರ್ 25ನೇ ತಾರೀಕು 1949ನೇ ಇಸ್ವಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ಏನಪ್ಪ ಅದು ಭಾಷಣ ಅಂತಂದ್ರೆ, ಒಂದಿನ ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಒಂದಿನ ಮುಂಚಿತವಾಗಿ 1949 ನವೆಂಬರ್ 26ನೇ ತಾರೀಕು ಅಂಗೀಕಾರ ಆಯಿತು ನಮ್ಮ ಸಂವಿಧಾನ. 25ನೇ ತಾರೀಕು ಭಾಷಣ ಮಾಡಿದ್ದಾರೆ. ಏನಂತ ಭಾಷಣ ಮಾಡಿದ್ದಾರೆ ಅಂತಂದ್ರೆ, ನಮ್ಮ ಸಂವಿಧಾನ ಸಾವಿರದ 1950ನೇ ಇಸ್ವಿ ಜನವರಿ 26ನೇ ತಾರೀಕು ಜಾರಿ ಆಗ್ತದೆ.
ಅವತ್ತಿನಿಂದ ಜಾರಿಗೆ ಬಂತು. ಅವತ್ತು ಜಾರಿಗೆ ಬರುವಾಗ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ನಮಗೆ 1947 ಆಗಸ್ಟ್ 15ನೇ ತಾರೀಕು ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ. ಈ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿರೋದ್ರಿಂದ ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಸಿಕ್ಕಿದೆ. ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಸಿಕ್ಕಿದೆ. ಅದು ರಾಷ್ಟ್ರಪತಿ ಆದವ್ರಿಗೂ ಒಂದೇ ಓಟು, ಇಲ್ಲಿ ಚಪರಾಸಿ ಆದವ್ರಿಗೂ ಕೂಡ ಒಂದೇ ಓಟು, ಪೌರ ಕಾರ್ಮಿಕರಿಗೂ ಕೂಡ ಒಂದೇ ಓಟು. ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅದಿಲ್ಲ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಯಾಕೆ ನಿರ್ಮಾಣ ಆಯಿತು? ಇದನ್ನೇ ಬಸವಾದಿ ಶರಣರು ಆ ಕಾಲದಲ್ಲಿ ಹೇಳಿದ್ರು. ಯಾಕೆ ನಿರ್ಮಾಣ ಆಯಿತು? ಇನ್ನೂ ಯಾಕಿದೆ? ಇನ್ನೂ ಬಡತನ ಇದೆ, ಶ್ರೀಮಂತಿಕೆ ಇದೆ, ಮೇಲ್ಜಾತಿ ಇದೆ, ಕೆಳಜಾತಿ ಇದೆ. ಯಾಕಪ್ಪ ಇದೆ? ಇನ್ನ ಇದು ಹೋಗ್ಬೇಕು ಬೇಡ? ನಾವು ವಚನಗಳು ಹೇಳುತ್ತಲೇ ಇದ್ದೀವಿ, ಇವನಾರವ 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 ಅಂತ ಹೇಳೋದು. ಆಮೇಲೆ ನೀ ಯಾವ ಜಾತಿಯವನು ಅಂತ ಕೇಳೋದು. ಇವನಾರವ 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 ಅಂತ ಹೇಳ್ಬೇಡಿಯಪ್ಪ, ಇವ ನಮ್ಮವ 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 ಅಂತ ಹೇಳಿ ಅಂತ ಹೇಳ್ತೀವಿ. ಅದು ಹೇಳ್ಬಿಟ್ಟು ನೀ ಯಾವ ಜಾತಿಯವನಯ್ಯ? ಜೆ.ಟಿ. ಪಾಟೀಲ್ ನೀವು ಯಾವ ಜಾತಿ? ತಿಮ್ಮಾಪುರ ನೀ ಯಾವ ಜಾತಿ? ತಂಗಡಿಗಿ ನೀ ಯಾವ ಜಾತಿ? ಎಂ.ಬಿ. ಪಾಟೀಲ್ ಯಾವ ಜಾತಿ? ಸಿದ್ದರಾಮಯ್ಯ ಯಾವ ಜಾತಿ ಅಂತ ಕೇಳೋದಿದೆಯಲ್ಲ, ಇದು ಹೋಗ್ಬೇಕಲ್ವ? ಯಾಕೆ ಹೋಗಿಲ್ಲ ಅಂತಂದ್ರೆ ವರ್ಗಕ್ಕೆ ಚಲನೆ ಇದೆ. ವರ್ಗ ಅಂತಂದ್ರೆ ಶ್ರೀಮಂತ ಬಡವರು, ಅದಕ್ಕೆ ಚಲನೆ ಇದೆ. ಆದರೆ ಜಾತಿಗೆ ಚಲನೆ ಇಲ್ಲ. ಯಾವಾಗ ಜಾತಿಗೆ ಚಲನೆ ಇರಲ್ಲ, ಜಾತಿ ಹೋಗಲ್ಲ. ಅದಕ್ಕೆ ಚಲನರಹಿತವಾದಂಥ ಸಮಾಜ ನಮ್ಮದು. ಯಾವಾಗ ಚಲನೆ ಬರ್ತದಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, ಅಲ್ಲದೆ ಹೋಗಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸರಿ, ಈಗ ಬಸವಣ್ಣನ ಯಾಕೆ ನಾವು ಗೌರವಿಸ್ತೀವಿ, ಅವರ ಜಯಂತಿ ಉತ್ಸವವನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಮನುಷ್ಯರಾಗಿ ನಡ್ಕೋಬೇಕು. ಮನುಷ್ಯತ್ವನೇ ಇಲ್ಲದೆ ಹೋದರೆ ನಾವು ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಜಾತಿ ವ್ಯವಸ್ಥೆಗೆ ಚಲನೆ ಕೊಡಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಅದಕ್ಕೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬಿದಾಗ ಮಾತ್ರ ಚಲನೆ ಸಿಗಲಿಕ್ಕೆ ಸಾಧ್ಯ. ಈಗ 850 ವರ್ಷಗಳ ಹಿಂದೆ, ಸುಮಾರು ಈಗ 900 ವರ್ಷ ಆಯ್ತಾ ಬಂದಿರ್ಬೋದು, 900 ವರ್ಷ, 9 ಶತಮಾನಗಳು. ಇನ್ನೂ ಜಾತಿ ಹೋಗಿಲ್ವಲ್ಲ? ಇದು ಹೇಳತ್ಲೇ ಇದ್ದೀವಿ. ಇವನಾರವ ಇವನಾರವ ಇವ ನಮ್ಮವ ಇವ ನಮ್ಮವ ಅಂತಲೇ ಹೇಳತ್ಲೇ ಇದ್ದೀವಿ. ಹೋಗೇ ಇಲ್ವಲ್ಲ? ಇದನ್ನ ಬಹಳ ಜನ ಇದನ್ನ ಹೇಳ್ಕೊಂಡು ಜಾತಿ ಮಾಡ್ತಾ ಇರ್ತಾರೆ. ಆಮೇಲೆ ನಾವೆಲ್ಲ ಏನ್ ತಿಳ್ಕೊಂಡಿದ್ದೋ, ಶಿಕ್ಷಣ ಸಿಕ್ಬಿಟ್ರೆ ಎಲ್ರೂ ಜಾತ್ಯತೀತ ಸಮಾಜ ನಿರ್ಮಾಣ ಆಗ್ಬಿಡ್ತದೆ ಅಂತ ಅನ್ಕೊಂಡಿದ್ದು.
ಎಂತ ಶಿಕ್ಷಣ ಸಿಗ್ತಾ ಇದೆ ನಮಗೆ? ಇನ್ನು ಈ ಕರ್ಮ ಸಿದ್ಧಾಂತದ ವಿರುದ್ಧ ಬಸವಣ್ಣವರು ಹೋರಾಟ ಮಾಡಿದ್ರು, ಅವರ ಹಿಂಬಾಲಕರೆಲ್ಲ ಹೋರಾಟ ಮಾಡಿದ್ರು, ಶರಣರೆಲ್ಲ ಹೋರಾಟ ಮಾಡಿದ್ರು. ಕರ್ಮ ಸಿದ್ಧಾಂತ ಅಂದ್ರೆ ಏನು? ನೀನ್ ಯಾಕಪ್ಪ ಅಂಗಿ ಇಲ್ಲ, ನಿನ್ಗೆ ಯಾಕೆ ಹೊಟ್ಟೆಗಿಟ್ಟು ಊಟ ಇಲ್ಲ, ನಿನ್ಗೆ ಯಾಕೆ ಬಟ್ಟೆ ಇಲ್ಲ, ನಿನ್ಗೆ ಯಾಕೆ ಸೂರಿಲ್ಲ ಅಂತಂದ್ರೆ ನನ್ನ ಕರ್ಮ ಸ್ವಾಮಿ, ನನ್ನ ಕರ್ಮ. ಹಿಂದಿನ ಜನ್ಮದಲ್ಲಿ ನಾನು ಏನೇನೋ ಪಾಪದ ಕೆಲಸಗಳೆಲ್ಲ ಮಾಡ್ಬಿಟ್ಟಿದ್ದೆ, ಅದಕ್ಕೆ ಈ ಜನ್ಮದಲ್ಲಿ ಹಿಂಗೆ ಹುಟ್ಬಿಟ್ಟಿದ್ದೀನಿ ಅಂತ ಅದನ್ನ ಬಿತ್ತಿ ಗಟ್ಟಿ ಮಾಡಿ ಬೆಳೆಸಿ ನೀರು ಹಾಕಿ ಪಟ್ಟಭದ್ರ ಹಿತಾಸಕ್ತರು ಮಾಡ್ಬಿಟ್ಟಿದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕು ಬೇಡ ನಾವು? ಬರೀ ಬಸವ ಜಯಂತಿಯನ್ನ ಆಚರಣೆ ಮಾಡೋದ್ರ ಪ್ರಯೋಜನ ಆಗಲ್ಲ, ಇದು ಅರ್ಥ ಮಾಡ್ಕೋಬೇಕು. ವಿದ್ಯಾವಂತರು ಕೂಡ ಈಗ ಏನಪ್ಪ ನೀನು ಯಾಕೆ ಹಿಂಗೆ ಆಗಿದೆಯಾ ಅಂತಂದ್ರೆ, ನಾನು ಹಣೆ ಬರ ಸ್ವಾಮಿ, ಹಣೆಲ್ ಬರೋದನ್ನ ದೇವ್ರು ಹಣೆಯಲ್ಲಿ ಹಿಂಗಾಗುವಂತ ಬರೀತಾನ? MB ಪಾಟೀಲ್ ಮಾತ್ರ ಮಂತ್ರಿ ಆಗು ಅಂತ ಹೇಳಿರ್ತಾರೆ, ಇನ್ನೊಬ್ಬರಿಗೆ ಬೇರೆಯವರಿಗೆಲ್ಲ ಮಂತ್ರಿ ಆಗ್ಬೇಡ ಅಂತ ಬರೆದಿರ್ತಾನ. ನನಗೆ ಚೀಫ್ ಮಿನಿಸ್ಟರ್ ಆಗಂತ ಬರೆದು ಬಿಟ್ಟಿದ್ದಾನ. ನಮ್ಮ ಮನೆಯಲ್ಲ 6 ಜನ ನಾವು ಒಡ ಹುಟ್ಟಿದವರು, 6 ಜನ, 2 ಹೆಣ್ಮಕ್ಳು 4 ಜನ ಗಂಡು ಮಕ್ಕಳು. ಅವರೆಲ್ಲರೂ ಅವಿದ್ಯಾವಂತರು. ನಾನು ಒಬ್ಬ ಮಾತ್ರ ಲಾ ಓದ್ಕೋ ಚೀಫ್ ಮಿನಿಸ್ಟರ್ ಆಗುವಂತ ಬರೆದ್ಬಿಟ್ಟು ಹಣೆ ಮೇಲೆ ದೇವರು. ನಾನೊಬ್ಬರು ಮಾತ್ರ ಬರೆದಿದ್ದಾನ? ಹಂಗಂತ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಬಸವಣ್ಣ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮೊದ್ಲು ಇವನ್ನೆಲ್ಲ ಬಿಡಬೇಕು. ಎಲ್ಲ ವಿದ್ಯಾವಂತರಾಗ್ಬಿಡೋದು, ಡಾಕ್ಟರ್ಗಳಾಗೋದು, ಇಂಜಿನಿಯರ್ಗಳಾಗೋದು, ವಿಜ್ಞಾನಿಗಳಾಗೋದು, ಸಂಶೋಧಕರಾಗೋದು, ಆಮೇಲೆ ಹಣೆ ಬರದಲ್ಲಿ ನಂಬಿಕೆ ಇಟ್ಕೊಂಡು ಏನ್ ಪ್ರಯೋಜನ ಏನಾಗುತ್ತೆ? ಸಮಾಜದಲ್ಲಿ ಬದಲಾವಣೆ ಹೆಂಗ್ ತರ್ತೀವಿ ನಾವು? ಹೆಂಗ್ರಿ JT ಪಾಟೀಲ್ ತರೋದು? ಇನ್ನು ಹೇಳ್ಕೊಂಡೇ ಕೂತಿರೋದ? ಬದಲಾವಣೆ ಆಗ್ಬೇಕಲ್ಲ. ಅಟ್ಲೀಸ್ಟು ನಾವು ಇವತ್ತು ಶಬ್ದ ಮಾಡೋಣ, ಇಂಥದ್ದೆಲ್ಲ ಬಿಟ್ಬಿಡ್ತೀವಿ ನಾವು ಅಂತ. ದೊಡ್ಡ ಪ್ರತಿಮೆ ಮಾಡೋದ, ಆಮೇಲೆ ಪ್ರತಿಮೆ ಮಾಡೋದ್ರಿಂದ ಮಾಡಬಾರ್ದು ಅಂತ ಹೇಳಲ್ಲ ನಾನು, ಮಾಡೋಣ, ಅದನ್ನು ಮಾಡೋಣ. ಕರ್ಮ ಸಿದ್ಧಾಂತ ಬಿಡ್ಬೇಕಲ್ಲ. ಶಬ್ದ ಮಾಡ್ಬೇಕಲ್ವಲ್ರಿ? ಕರ್ಮ ಸಿದ್ಧಾಂತನ ಬಿಟ್ಬಿಡ್ತೀವಿ ಅಂತ ಶಬ್ದ ಮಾಡ್ಬೇಕಲ್ಲಪ್ಪ. ಆಯ್ತಾ, ಈಗ ನಿನ್ ಕಡೆನೆ ನೋಡ್ಕೊಂಡು ಹೇಳ್ತೀನಿ ಬಿಡು. ಕೇಳಿಸ್ತಾ ಇದೆ ಈಗ ಬಸವಣ್ಣನವರ ಜಯಂತ್ಯೋತ್ಸವನ್ನ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಬಸವಣ್ಣನವರು ಏನನ್ನ ಹೇಳಿದ್ರು, ಯಾವ ರೀತಿ ನಡ್ಕೊಂಡ್ರು, ಆ ರೀತಿ ಮಾಡ್ಬೇಕಲ್ವಾ? ಅಲ್ವಾ? ಬಸವಣ್ಣವ್ರು ಏನ್ ಹೇಳಿದ್ರು? ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಸ್ವರ್ಗ ಅವು ಎಲ್ಲಿದವು ಗೊತ್ತಿಲ್ಲ ನಮಗೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಧರ್ಮ ಅಂತಂದ್ರೆ ಏನು ಸುಮ್ಮನೆ ದೊಡ್ಡ ದೊಡ್ಡ ವ್ಯಾಖ್ಯಾನ ಮಾಡ್ಬಿಡೋದು ಧರ್ಮದ ಬಗ್ಗೆ. ನಿಮ್ಗೇನು ಅರ್ಥ ಆಗಬಾರ್ದು, ನೀವು ಪಾಲನೆನೂ ಮಾಡಬಾರ್ದು, ಹಂಗ ಅರ್ಥ ಧರ್ಮ ಬೋಧನೆ ಮಾಡ್ಬಿಡೋದು. ಧರ್ಮ ಅಂತಂದ್ರೆ ಏನು? ಬಸವಣ್ಣವ್ರು ಏನು ಹೇಳಿದ್ದಾರೆ? ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ಎಷ್ಟು ಸರಳವಾಗಿ ಹೇಳಿದ್ದಾರೆ ನೋಡಿ. ದಯೆಯೇ ಧರ್ಮದ ಮೂಲವಯ್ಯ.
ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ಇದು ಎಷ್ಟು ಸುಲಭ ಅಲ್ವಾ ಪಾಲನೆ ಮಾಡೋದು? ನಿಮಗೆ ದಯೆ ಇರಬೇಕು ಇನ್ನೊಬ್ಬರ ಬಗ್ಗೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣವ್ರನ್ನ ಓದ್ಕೊಂಡಿದ್ದಾರೆ. ಯಾಕಂದ್ರೆ ಅವರ ಬರಹಗಳಲ್ಲಿ ಬಸವಣ್ಣವ್ರನ್ನ ಪ್ರಸ್ತಾಪ ಮಾಡ್ತಾರೆ. ಏನ್ರಿ ಗುಂಜಾಳ ಅವ್ರೆ ಅಲ್ವಾ? ಪ್ರಸ್ತಾಪ ಮಾಡ್ತಾರೆ. ಅವರು ಬಸವಣ್ಣವ್ರನ್ನೆಲ್ಲ ಓದ್ಕೊಂಡಿರೋದ್ರಿಂದಲೇ, ಇಡೀ ಜಗತ್ತಿನ ಸಂವಿಧಾನಗಳನ್ನೆಲ್ಲ ಓದ್ಕೊಂಡಿರೋದ್ರಿಂದಲೇ ಇಂಥ ಸಂವಿಧಾನ ಈ ದೇಶಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಸಾಧ್ಯ ಆಯ್ತಿತ್ತ? ಅದಕ್ಕೆ ನಾವು ಅಂಬೇಡ್ಕರ್ ಏನ್ ಹೇಳಿದ್ದಾರೆ, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗಾಂಧೀಜಿ ಓದ್ಕೋಬೇಕು, ಬುದ್ಧನ ಓದ್ಕೋಬೇಕು, ಬಸವಣ್ಣನ ಓದ್ಕೋಬೇಕು, ಅಂಬೇಡ್ಕರ್ ಓದ್ಕೋಬೇಕು. ಇವು ಓದ್ಕೊಳ್ದೆ ಹೋದ್ರೆ, ಇತಿಹಾಸ ತಿಳ್ಕೊಳ್ದೆ ಹೋದ್ರೆ ನಾವು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ, ಅರ್ಥ ಮಾಡ್ಕೋಬೇಕಾಗ್ತದೆ. ಬಸವಣ್ಣ, ಬುದ್ಧ, ಅಂಬೇಡ್ಕರ್ ಇವರು ಯಾಕೆ ವಿಷನರಿಗಳಾದರು ಅಂತಂದ್ರೆ, ಇನ್ನು 10 ವರ್ಷಕ್ಕೆ, 20 ವರ್ಷಕ್ಕೆ, 100 ವರ್ಷಕ್ಕೆ, 1000 ವರ್ಷಕ್ಕೆ ಏನಾಗ್ಬೋದು ಅಂತಕ್ಕಂಥದನ್ನ ಊಹಿಸಿ ಅರ್ಥ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ವಿಷನರಿಗಳು ಅಂತ ಕರೀತೀವಿ. ಬಸವಣ್ಣ, ಅಂಬೇಡ್ಕರ್ ಏನ್ ಹೇಳಿದ್ರು? ಈ ಸಂವಿಧಾನ ಇದೆಯಲ್ಲ, ನಮ್ಮ ದೇಶದ ಸಂವಿಧಾನ ಇದೆಯಲ್ಲ, ಅದು ನಾನು ಎಲ್ಲ ದೇಶಗಳ ಸಂವಿಧಾನದಲ್ಲೆಲ್ಲ ಅಧ್ಯಯನ ಮಾಡಿ ಯಾವುದು ಒಳ್ಳೇದಿದೆ ಅದು ತೆಗೆದು ಇದರಲ್ಲಿ ಸೇರಿಸಿ, ನಮ್ಮ ಇತಿಹಾಸ ಇದೆಯಲ್ಲ ಅದನ್ನೆಲ್ಲ ಸೇರಿಸಿ ನಾನು ಸಂವಿಧಾನ ರಚನೆ ಮಾಡಿದ್ದೀನಿ ಅಲ್ವಾ? ಈ ಸಂವಿಧಾನದ ಬಗ್ಗೆ ನೀವು ತಿಳ್ಕೊಳ್ಳದೆ ಹೋದ್ರೆ, ಅರ್ಥ ಮಾಡ್ಕೊಳ್ಳದೆ ಹೋದ್ರೆ, ನೀವು ಯಾರು ಕೂಡ ಸಮಾಜದಲ್ಲಿ ನಿಮ್ಮ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕೊಡಕ್ಕಾಗ್ತದ? ಅದಕ್ಕೆ ತಿಳ್ಕೋಬೇಕು. ಅದಕ್ಕೆ ಸಂವಿಧಾನ ಇದೆಯಲ್ಲ, ಸಂವಿಧಾನಕ್ಕೆ ಯಾರಿಗೆ ಅದರ ಆಶಯಗಳು, ಧ್ಯೇಯೋದ್ದೇಶಗಳು ಗೊತ್ತಿದ್ದಾವೆ ಅವ್ರ ಕೈನಲ್ಲಿ ಸಂವಿಧಾನ ಇರಬೇಕು. ಅದಕ್ಕೆ ವಿರುದ್ಧವಾಗಿರೋರ ಕೈನಲ್ಲಿ ಇದ್ರೆ ಏನಾಗುತ್ತೆ ಸಂವಿಧಾನ? ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಸಂವಿಧಾನಕ್ಕೆ, ಧ್ಯೇಯೋದ್ದೇಶಗಳಿಗೆ, ಆಶಯಗಳಿಗೆ ವಿರುದ್ಧವಾಗಿರ್ತಕ್ಕಂಥವ್ರ ಕೈನಲ್ಲಿ ಸಂವಿಧಾನ ಇದ್ರೆ ಹೆಂಗಾಗ್ತದೆ? ಅದರಿಂದ ಸಂವಿಧಾನದ ಆಶಯಗಳಿಗೆ ಯಾರು ಬದ್ಧರಾಗಿರ್ತಾರೆ ಅವರು ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ, ಸಮ ಸಮಾಜವನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ಲರನ್ನು ಮುಖ್ಯವಾಗಿ ತರಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನೇ ಬಸವಾದಿ ಶರಣರು ಬಯಸಿದ್ದದು, ಅದನ್ನೇ ಅಂಬೇಡ್ಕರ್ ಬಯಸಿದ್ದದ್ದು, ಅದನ್ನೇ ಬುದ್ಧ ಬಯಸಿದ್ದದ್ದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಈಗ ಅಲ್ಲಿ ಎಲ್ಲರೂ ಇದ್ದಾರೆ, ಅಕ್ಕಮಹಾದೇವಿ ಇದ್ದಾರೆ, ಬುದ್ಧ ಇದ್ದಾನೆ, ಬಸವಣ್ಣ ಇದ್ದಾನೆ, ಅಂಬೇಡ್ಕರ್ ಇದ್ದಾರೆ, ಆಮೇಲೆ ನಾರಾಯಣ್ ಗುರು ಇದ್ದಾರೆ, ಶಿಶನಾಳ್ ಶರೀಫ್ ಇದ್ದಾರೆ, ಅಕ್ಕಮಹಾದೇವಿ. ಇದನ್ನೆಲ್ಲ ಯಾರು ಗೊತ್ತಾ? ನಾನು ಯಾಕೆ ಈಗ ಬಿಜಾಪುರದ ಯೂನಿವರ್ಸಿಟಿ ಇದೆ, ಮಹಿಳಾ ಯೂನಿವರ್ಸಿಟಿ,
ಅದಕ್ಕೆ ಅಕ್ಕ ಮಹಾದೇವಿ ಮಹಿಳಾ ಯೂನಿವರ್ಸಿಟಿ ಅಂತ ಹೆಸರಿಟ್ಟವ್ರು ಯಾರು? ಶಿವಮೊಗ್ಗದಲ್ಲಿ ಒಂದು ಜಾಗ ಇದೆ, ಜೈಲ್ ಜಾಗ, ಅದಕ್ಕೆ ಅಲ್ಲಮ ಪ್ರಭು ಅಂತ ಹೆಸರಿಟ್ಟವ್ರು ಯಾರು? ಬಸವಣ್ಣನವರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿದವ್ರು ಯಾರು? ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಯಾಕೆ ಇಟ್ಟದು? ಅದನ್ನ ಇಟ್ಟವ್ರು ಯಾರು? ಈ ಅನುಭವ ಮಂಟಪ ಇದೆಯಲ್ಲ, ಅನುಭವ ಮಂಟಪ, ಅನುಭಾವವನ್ನು ವ್ಯಕ್ತ ಮಾಡ್ತಾ ಇದ್ದಂತ ಮಂಟಪ ಅದು. ಈ ಅನುಭವ ಮಂಟಪ ಇದನ್ನ ಯಾರವರು ಗೋರೂಚ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿ ಅವರಿಂದ ರಿಪೋರ್ಟ್ ತಗೊಂಡು ಅನುಭವ ಮಂಟಪವನ್ನು ಪುನಶ್ಚೇತನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದವರು ನಮ್ಮ ಸರ್ಕಾರ. ಬೇರೆಯವ್ರು ಯಾಕೆ ಮಾಡಿರ್ಲಿಲ್ಲ? ಆಮೇಲೆ ಬೇರೆಯವರು ಬಂದ್ರು, ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಆಯ್ತು. ಈಗ ನಿಜಗುಣಾನಂದ ಸ್ವಾಮೀಜಿ ಹೇಳಿದ್ದಾರೆ, ನಾವು ಈ ವರ್ಷನೇ ಅದನ್ನ ಪೂರ್ಣಗೊಳಿಸಬೇಕು ಅಂತ ಮಾಡಿದ್ದೀವಿ. 25-26ನೇ ಆರ್ಥಿಕ ವರ್ಷದಲ್ಲೇ ಪೂರ್ಣಗೊಳಿಸಬೇಕು ಅಂತ ಮಾಡಿದ್ದೀವಿ. ಸುಮಾರು 700 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೀವಿ. ಬಸವ ಕಲ್ಯಾಣದಲ್ಲಿ 700 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಕ್ಕಂಥ ಕೆಲಸವನ್ನು ನಾನೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಎಲ್ರಿಗೂ ಬಸವಣ್ಣ ಗೊತ್ತಾಗಬೇಕು, ಬಸವಣ್ಣ ವಿಚಾರಧಾರೆಗಳು ಗೊತ್ತಾಗಬೇಕು. ಬಸವಣ್ಣವರು ಮತ್ತೆ ಕನಕದಾಸರು ಎರಡು ಸಾಹಿತ್ಯ ಲೋಕದಲ್ಲಿ ಬಹಳ ಪ್ರಮುಖವಾಗಿರುವಂಥ ಘಟ್ಟಗಳನ್ನು ನೋಡ್ಲಿಕ್ಕೆ ನಾವು ಸಾಧ್ಯ ಇದೆ. ಒಂದು ವಚನ ಸಾಹಿತ್ಯ, ಇನ್ನೊಂದು ದಾಸ ಸಾಹಿತ್ಯ. ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ. ಕನಕದಾಸರು ಕೂಡ ಅವತ್ತು ಪ್ರಚಲಿತವಾಗಿದ್ದಂಥ ಭಾಷೆನಲ್ಲಿ ಹೇಳಕ್ ಹೋಗ್ಲಿಲ್ಲ, ಜನರಿಗೆ ನೀತಿ ಹೇಳಕ್ ಹೋಗ್ಲಿಲ್ಲ, ಧರ್ಮ ಹೇಳಕ್ ಹೋಗಿರ್ಲಿಲ್ಲ. ಇವರು ಕೂಡ ಕನ್ನಡದಲ್ಲಿ ಕನ್ನಡ ಜನರ ಭಾಷೆಯಲ್ಲಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಅವತ್ತು ಪ್ರಚಲವಾಗಿದ್ದಂಥ ಭಾಷೆ ಯಾವುದು? ಸಂಸ್ಕೃತ ಅಲ್ವಾ? ಸಂಸ್ಕೃತ ಗೊತ್ತಾ ನಿಮಗೆ? ನಾನು ನಮ್ಮ ನಂಜೇಗೌಡ ಅಂತ ಒಬ್ಬ ವೀರ ಮಕ್ಕಳು ಕುಣಿತ ಕಲಿಸ್ತಿದ್ದ ನನಗೆ. ನಾನು 5ನೇ ತರಗತಿಗೆ ಮೊದಲನೇ ಪ್ರಾಥಮಿಕ ಶಾಲೆ ಓದಲಿಲ್ಲ, ನಾನು ಗೌರ್ಮೆಂಟ್ ಶಾಲೆನಲ್ಲಿ 1ರಿಂದ 4ನೇ ತರಗತಿವರೆಗೂ ಓದಲಿಲ್ಲ ನಾನು. ಆಮೇಲೆ ಅವನು ಹೇಳ್ಕೊಟ್ಟಿದ್ದ. ಆಮೇಲೆ 5ನೇ ತರಗತಿ ನೇರವಾಗಿ ಸೇರ್ಕೊಬಿಟ್ಟೆ. ಆಗ ನಮಗೆ ಒಂದು ಅಮರಕೋಶ ಅಂತ ಓದಿಸ್ತಾ ಇದ್ದ. ಇವರೆಲ್ಲ ಸಂಸ್ಕೃತ ಕಲ್ತಿದ್ದೀರಿ? ನೀವೆಲ್ಲ ಕಲ್ತಿಲ್ವಾ? ಬಹಳ ಜನ ಕಲ್ತ್ಕೊಂಡಿದ್ದಾರೆ. ನಾವು ಸ್ವಾಮೀಜಿಗಳು ಮಾಡಿದೀವಲ್ಲ, ಅವರೆಲ್ಲ ಸಂಸ್ಕೃತ ಕಲ್ತ್ಕೊತಾ ಇದ್ದಾರೆ. ಎಲ್ಲ ಕಲೀರಿ, ಬೇಡ ಅಂತ ಹೇಳಕ್ ಹೋಗಲ್ಲ ನಾನು, ಸಂಸ್ಕೃತ ಕಲೀಲಿಕ್ಕೆ ಹೋಗ್ಬೇಡಿ. ಆದ್ರೆ ಸಂಸ್ಕೃತನೇ ನಮ್ಮ ಆಡು ಭಾಷೆ ಏನಲ್ಲ, ಜನರ ಭಾಷೆ ಅಲ್ಲ. ಯಾವ ಭಾಷೆನೂ ಕಲಿಬೇಡಿ ಅಂತ ನಾನು ಹೇಳಲ್ಲ, ಎಲ್ಲ ಭಾಷೆನೂ ಕಲ್ತ್ಕೊಳ್ಳಿ. ಆದ್ರೆ ನಮ್ಮ ಭಾಷೆಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕು. ಯಾವ ಭಾಷೆನಾದ್ರು ಕಲೀರಿ, ಆದ್ರೆ ಕನ್ನಡ ಅಲ್ಲ ನನ್ನ ಮಾತೃಭಾಷೆ. ಅದಕ್ಕೆ ಭಾಷಾವಾರು ಪ್ರಾಂತ್ಯಗಳು ವಿಂಗಡಣೆ ಆದವು.
ಎಲ್ಲರೂ ಕೂಡ ಒಂದು ಆಡಳಿತದ ಛತ್ರಿ ಕೆಳಗಡೆ ಬರಬೇಕು ಅಂತೇಳಿ ಭಾಷಾವಾರು ಪ್ರಾಂತ್ಯಗಳಾದದ್ದು. ಭಾಷಾವಾರು ಪ್ರಾಂತ್ಯಗಳಾದ್ಮೇಲೆ ನಮ್ದು 1956 ನವೆಂಬರ್ 1ಕ್ಕೆ ಭಾಷಾವಾರು ಪ್ರಾಂತ್ಯ ಆಯಿತು. 73ರವರೆಗೂ ಅದೇ ಇತ್ತು, ಮೈಸೂರು ರಾಜ್ಯನೇ ಅಂತ ಇತ್ತು. ಆಮೇಲೆ ಕರ್ನಾಟಕ ಅಂತ ಆದದ್ದು ಕರ್ನಾಟಕದಲ್ಲಿ. ಆದರೆ ನಮ್ಮ ಮಾತೃಭಾಷೆ, ನೆಲದ ಭಾಷೆ ಇದೆಯಲ್ಲ, ನಮ್ಮ ತಾಯಿ ಭಾಷೆ ಇದೆಯಲ್ಲ, ಅದು ಸಾರ್ವಭೌಮ ಭಾಷೆ ಆಗಿರಬೇಕು. ಅದಕ್ಕೋಸ್ಕರ ಜನರ ಭಾಷೆನಲ್ಲಿ ಈ ಬಸವಾದಿ ಶರಣರು ಜನರಿಗೆ ಧರ್ಮವನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಬಸವಣ್ಣವರು ಹೇಳಿದ ಎಲ್ಲ ವಿಚಾರಗಳನ್ನ ನಾವು ಜಾರಿಗೆ ತರ್ತೀವಿ ಅಂತಂದ್ರೆ ಅದಕ್ಕೂ ವಿರೋಧಗಳಿರ್ತವೆ, ಏನ್ ಮಾಡಕ್ಕಾಗಲ್ಲ ಅಲ್ವಾ? ಇವತ್ತು ಬಸವಾದಿ ಶರಣರು ಏನು ಹೇಳಿದ್ರು, ಸಮಾನ ಅವಕಾಶಗಳಿರ್ತಕ್ಕಂಥ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು, ಅದರಲ್ಲಿ ಜಾತಿ ಇರಬಾರ್ದು, ವರ್ಗ ಇರಬಾರ್ದು, ಯಾವುದೇ ತಾರತಮ್ಯ ಇರಬಾರ್ದು ಅಂತ ಸಮಾಜ ನಿರ್ಮಾಣ ಆಗುತ್ತೆ. ಅಂತ ಸಮಾಜ ನಿರ್ಮಾಣ ಮಾಡಕ್ ಹೋದ್ರೆ ಅನೇಕ ಅಡೆತಡೆಗಳು, ಅನೇಕ ಜನ ಅದಕ್ಕೆ ವಿರೋಧ ವ್ಯಕ್ತ ಮಾಡ್ತಕ್ಕಂಥವ್ರು ಎಲ್ಲ ಜನ ಇದ್ದಾರೆ. ಅದರಿಂದ ನಿಮಗೆ ಬಿಡ್ತೀನಿ, ಅದನ್ನ ನೀವೇನ್ ತೀರ್ಮಾನ ಮಾಡಬೇಕು. ಸಮಾಜ ಆಗ್ಬೇಕಾ, ತಾರತಮ್ಯ ಸಮಾಜ ಇರ್ಬೇಕಾ? ಏನಾಗ್ಬೇಕ್ರಿ? ಸಮಾಜ ನಿರ್ಮಾಣ ಆಗ್ಬೇಕಲ್ಲ, ಜಾತಿ ಇಲ್ಲೇ ಇರ್ತಕ್ಕಂಥ, ವರ್ಗ ಇಲ್ಲೇ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗ್ಬೇಕಲ್ಲ. ಅದಕ್ಕೆ ಬಸವಣ್ಣವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಈ ದೇವ್ರಿಗೂ ನಿಮ್ಗೂ ಮಧ್ಯವರ್ತಿಗಳು ಯಾರು ಇರಬಾರದು ಅಲ್ವೇನಪ್ಪ? ಇತ್ತಾನೆ ಬಸವಣ್ಣ ಹೇಳದ್ದು, ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ನನ್ನ ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ನೋಡಿ ಎಷ್ಟು ಸುಲಭವಾಗಿ ಹೇಳಿದ್ರು ದೇವ್ರ ಬಗ್ಗೆ ವರ್ಣನೆ ಮಾಡ್ತಾ. ಅದಕ್ಕೆ ಈ ದೇವ್ರ ಬಗ್ಗೆ ನಾವು ಕಲ್ಪನೆಗಳಿದಾವಲ್ಲ, ಈ ಕಲ್ಪನೆಗಳಿಗೆ ಬಹಳ ಸ್ಪಷ್ಟವಾದಂತ ಉತ್ತರವನ್ನ ಬಸವಾದಿ ಶರಣರು ಕೊಟ್ಟಿದ್ದಾರೆ. ಕನಿಷ್ಠ ಪಕ್ಷ ನಿಮ್ಗೆ ಇಷ್ಟಲಿಂಗ ಪೂಜೆ ಮಾಡ್ತಿರಲ್ಲ, ಆ ಇಷ್ಟಲಿಂಗ ಪೂಜೆ ಮಾಡಬೇಕಾದ್ರೆ ಈ ಮಧ್ಯವರ್ತಿಗಳು ಇರಬಾರದು ಅಂತೇಳಿ ಅವರು ಬಸವಾದಿ ಶರಣರು ನಮಗೆ ಹೇಳಿರ್ತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಬಸವಣ್ಣವರು ಬಹಳ ವಿಚಾರಗಳು ಹೇಳಿದ್ದಾರೆ. ಅನುಭವ ಮಂಟಪದಲ್ಲಿ ಇವತ್ತು ಚರ್ಚೆ ಮೂಲಕ ಅವರ ಅನುಭವಗಳನ್ನು ಹಂಚಿಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸಾಮಾಜಿಕ ಅನುಭವಗಳು, ಆರ್ಥಿಕ ಅನುಭವಗಳು, ರಾಜಕೀಯ ಅನುಭವಗಳು. ಇವತ್ತು ಇಂಗ್ಲೆಂಡ್ ದೇಶ ನಮ್ಮ ದೇಶದಲ್ಲೇ ಎಂಥದ್ದು ಪ್ರಜಾಪ್ರಭುತ್ವ ಹುಟ್ಟಿದ್ದು ನಮ್ಮ ದೇಶದಲ್ಲೇ ಅಂತ ಹೇಳ್ತಾರೆ. ಆದರೆ ಸುಮಾರು 900 ವರ್ಷಗಳ ಹಿಂದೆನೇ ಅನುಭವ ಮಂಟಪ, ಪಾರ್ಲಿಮೆಂಟ್ ಅಂತ ಇವತ್ತೇನು ಕರೀತಾ ಇದೀವಲ್ಲ, ಇದು ಅವತ್ತೇ ಆಗಿತ್ತು. ಅದ್ರ ಮೂಲಕ, ಆ ಅನುಭವದ ಮೂಲಕ ಅವರು ಯಾವತ್ತೂ ಕೂಡ ಈ ಬಸವಾದಿ ಶರಣರು
ಡಿಕ್ಟೇಟರ್ಶಿಪ್ನ ಒಪ್ಕೊಳ್ಳಕ್ಕೆ ತಯಾರಿರಲಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಅವತ್ತಿನಿಂದಲೇ ಜಾರಿಯಾಗಿತ್ತು. ಈ ಮನುವಾದಿಗಳಿದಾರಲ್ಲ, ನಾವೆಲ್ಲ ಬಸವಣ್ಣವರು, ಬಸವಾದಿ ಶರಣರು ಮನುಷ್ಯತ್ವವಾದಿಗಳು, ಅದಕ್ಕೆ ವಿರುದ್ಧವಾಗಿರೋರು ಮನುವಾದಿಗಳು. ಅದಕ್ಕೆ ವಿರುದ್ಧವಾಗಿರೋರು ಮನುವಾದಿಗಳು. ಅವರು ಅದಕ್ಕೋಸ್ಕರನೇ ಮನುಷ್ಯತ್ವಕ್ಕೆ ವಿರೋಧ. ಬಸವಣ್ಣವರು ಅಂದ್ರೆ ಮನುಷ್ಯತ್ವವಾದಿಗಳು. ನಮಗೆ ಮನುವಾದ ಬೇಕಾ, ಮನುಷ್ಯತ್ವವಾದ ಬೇಕಾ? ಮನುಷ್ಯತ್ವವಾದ ಅಲ್ವಾ? ಅದನ್ನು ಮಾಡದೆ ನಾವು ಬಸವಾದಿ ಶರಣರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಅದಕ್ಕೋಸ್ಕರವಾಗಿ ಯಾರು ಇವನಿಗೆ ಬರ್ಕೊಟ್ಟು ಅದನ್ನ ಮಾಡದೇ ಅಲ್ವಾ? ಅದಕ್ಕೆ ಬಸವಣ್ಣವರು ನಾವು ಕಾಯಕ ಮಾಡ್ತೀವಲ್ಲ, ಕಾಯಕ ದಾಸೋಹ ಎರಡು ಧಾರ್ಮಿಕ ತತ್ವಗಳನ್ನ ನಮ್ಗೆ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ ಕಾಯಕ ಮಾಡಿ, ದಾಸೋಹ ಮಾಡಿ. ಕಾಯಕ ಅಂದ್ರೆ ಏನು? ಏನ್ ಗೊತ್ತಾ? ಕಾಯಕ ಅಂದ್ರೆ ಕಾಯಕ ಅಂದ್ರೆ ಕೂತ್ಕಪ್ಪ ತಮ್ಮ, ಕೂತ್ಕೊ. ನಿನ್ ಕಾಯಕ ಅಂತಂದ್ರೆ ಪ್ರೊಡಕ್ಷನ್ ಅಂತ, ಉತ್ಪಾದನೆ. ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಈ ಕಾಯಕ ಮಾಡೋದು ಇದೆಯಲ್ಲ, ಯಾವುದು ಮೇಲೂ ಅಲ್ಲ, ಯಾವುದು ಕೀಳು ಅಲ್ಲ. ಅದಕ್ಕೇನೆ ಕಾಯಕವೇ ಕೈಲಾಸ ಅಂತ ಬಸವಾದಿ ಶರಣರು ಹೇಳು ಅಲ್ವಾ? ಕಾಯಕವೇ ಕೈಲಾಸ. ನೀವು ಏನ್ ಕೆಲಸ ಮಾಡ್ತೀವಿ ಅನ್ನೋದೆಲ್ಲ ಬಹಳ ಮುಖ್ಯ. ಆದ್ರೆ ಪ್ರತಿಯೊಬ್ರು ಕೂಡ ಕಾಯಕವನ್ನ ಮಾಡಲೇಬೇಕು. ಕಾಯಕವನ್ನ ಮಾಡಲೇಬೇಕು. ಕಾಯಕ ಮಾಡಿದ್ರೆ ಮಾತ್ರ ಈಗ ಈ ಈಕ್ವಾಲಿಟಿ ಬರಲಿಕ್ಕೆ ಸಾಧ್ಯ ಆಗ್ತದೆ, ಸಮಾನತೆ ಬರಲಿಕ್ಕೆ ಸಾಧ್ಯ. ಕೆಲವರು ಕೂತ್ಕೊಂಡು ತಿನ್ನೋದು, ಇನ್ ಕೆಲವರು ಬೆವರು ಸುರಿಸಿ ಕೆಲಸ ಮಾಡೋದು. ನಾವೊಂದ್ಸಾರಿ ಅಸೆಂಬ್ಲಿನಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದಾಗ, ಸಿದ್ದರಾಮಯ್ಯನವ್ರೆ, ನೀವು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಂಡ್ಬಿಟ್ಟು ಎಲ್ರಿಗೂ ಫ್ರೀಯಾಗಿ ಅಕ್ಕಿ ಕೊಟ್ಬಿಟ್ಟು ಎಲ್ಲ ಸೋಮಾರಿಗಳು ಮಾಡ್ಬಿಟ್ರಿ, ಕೆಲ್ಸಕ್ಕೆ ಯಾರು ಸಿಕ್ಕಲ್ಲ ಅಂತ ಕೇಳಿದ್ರು ಒಬ್ಬ MLA. ನಾನು ಹೇಳಿದೆ, ನೋಡಪ್ಪ, 100 ವರ್ಷಗಳಿಂದ ನೀವೆಲ್ಲ ಗೇದೆ ಇಲ್ಲ, ಕೂತ್ಕೊಂಡು ತಿನ್ಕೊ ಬಂದಿದ್ದೀರಿ. ಕೂತ್ಕೊಂಡು ತಿಂದಿದ್ದೀರಿ. ನೀವೊಂದಷ್ಟು ದಿನ ಗೇಯ್ರಿ, ಅವರೊಂದಿನ ರೆಸ್ಟ್ ತಗೊಳ್ಳಿ, ಯಾರು ಕೆಲಸ ಮಾಡೋದು ರೆಸ್ಟ್ ತಗೊಳ್ಳಿ. ನಾಗಮಾರಪಲ್ಲಿ ಅಂತ ಅವ್ರು ಸತ್ತೋಗಿದ್ದಾರೆ ಈಗ ಪಾಪ. ಗುರುಪಾದಪ್ಪ ನಾಗಮಾರಪಲ್ಲಿ ಅವ್ರೊಂದು ಪ್ರಶ್ನೆ ಕೇಳಿದ್ರು. ಆಗ ನಾನು ಹೇಳಿದೆ, ಯಾಕೆ ನಾವು ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದೀವಿ ಅಂತಂದ್ರೆ, ಅನ್ನಭಾಗ್ಯ ಕಾರ್ಯಕ್ರಮ, ಬೇರೆ ಭಾಗ್ಯಗಳು, 5 ಗ್ಯಾರಂಟಿ ಯೋಜನೆಗಳು ಮಾಡಿದ್ದೀವಿ ಅಂತಂದ್ರೆ, ಜಾತಿ ರಹಿತವಾದಂತ, ವರ್ಗ ರಹಿತವಾದಂತ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಸಬಲತೆ ಬಂದಾಗ ಮಾತ್ರ ಇಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಈಗ ವಿದ್ಯೆ ಇಲ್ದೇನೆ, ಈಗ ನೋಡಿ, ನಾವು ಸಾಮಾಜಿಕ ಅಸಮಾನತೆಯನ್ನು ನೋಡ್ತೀವಿ, ಆರ್ಥಿಕ ಅಸಮಾನತೆಯನ್ನು ನೋಡ್ತೀವಿ. ನಮ್ಮಲ್ಲಿ ಈ ಆರ್ಥಿಕ ಅಸಮಾನತೆಯಿಂದ ಗುಲಾಮ್ಗಿರಿ ಮನ ಮಾಡ್ಕೊಂಡ್ಬಿಟ್ಟಿದೆ. ಈಗ ಒಬ್ಬ
ಮೇಲ್ಜಾತಿಗೆ ಸೇರಿದಂಥ ಅವ್ನು ಬಂದಾಗ ಎದುರುಗಡೆ ಸಿಕ್ಕಿದಾಗ ನಮಸ್ಕಾರ ಸ್ವಾಮಿ, ನಮಸ್ಕಾರ ಬುದ್ಧಿ ಅಂತೀವಿ. ಅದೇ ಒಬ್ಬ ಶ್ರೀಮಂತ ವಿದ್ಯಾವಂತ ದಲಿತ ಜನಾಂಗದವರು ಬಂದರೆ ಅವ್ರನ್ನ ಏಕವಚನದಲ್ಲಿ ಮಾತಾಡಿಸ್ತೀವಿ. ಇದು ಗುಲಾಮ್ಗಿರಿ ಮನಸ್ಥಿತಿ. ಈ ಮನಸ್ಥಿತಿ ಬದಲಾವಣೆ ಆಗ್ಬೇಕಾದ್ರೆ ಸ್ವಾಭಿಮಾನವನ್ನ ಎಲ್ಲರೂ ಕೂಡ ಬೆಳೆಸ್ಕೋಬೇಕು. ಆ ಸ್ವಾಭಿಮಾನ ಇಲ್ಲದೆ ಹೋದ್ರೆ ಕಷ್ಟ. ಸ್ವಾಭಿಮಾನ ಬೆಳೆಸ್ಕೊಂಡಾಗ ಮಾತ್ರ ಈ ಗುಲಾಮ್ಗಿರಿ ಮನಸ್ಥಿತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆರ್ಥಿಕ ಸಾಮಾಜಿಕ ಸಬಲತೆ ಬಂದಾಗ ಮಾತ್ರ ಈ ದೇಶದಲ್ಲಿ ಎಲ್ಲ ಹಂಚಿಕೆ ಆಗ್ಬೇಕು. ಅದನ್ನೇ ಕಾಯಕ ಅಂತ ಅನ್ನೋದು. ಎಲ್ರಿಗೂ ಹಂಚಿಕೆ ಆಗ್ಬೇಕು. ಅಲ್ಲ ಎಂಥದ್ದು ದಾಸೋಹ, ಕಾಯಕ ಮಾಡಿ ಬಂದದನ್ನ ಎಲ್ಲರೂ ಕೂಡ ಹಂಚ್ಕೋಬೇಕು. ಪ್ರತಿಯೊಬ್ಬರು ಕಾಯಕ ಮಾಡಬೇಕು, ಬಂದದನ್ನ ಎಲ್ಲರೂ ಹಂಚ್ಕೋಬೇಕು. ಇದು ಆರ್ಥಿಕ ಸಿದ್ಧಾಂತ. ಇದು ಈ ಆರ್ಥಿಕ ಸಿದ್ಧಾಂತವನ್ನ ಆಗ್ಲೇನೆ ಬಸವಾದಿ ಶರಣರು ಇದನ್ನ ನಮ್ಮ ಮುಂದೆ ಇಟ್ಟು ಹೋಗಿದ್ದಾರೆ. ಇದನ್ನೆಲ್ಲ ಪಾಲನೆ ಮಾಡದೆ ಬಸವಾದಿ ಶರಣರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ. ಪ್ರತಿಮೆ ದೊಡ್ಡದು ಮಾಡಬೇಕು ಅಂತ ಹೇಳಿದ್ದಾರೆ, ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ, ಇಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲಿ ಅಂತ ನೋಡೋಣ, ಒಂದು ದೊಡ್ಡ ಪ್ರತಿಮೆ ಮಾಡೋಣ, ಬಸವಣ್ಣವ್ರ ಪ್ರತಿಮೆ ಮಾಡೋಣ. ಮಾಡಬಾರ್ದು ಅಂತ ಸಣ್ಣ ಸರ್ಕಾರನೇ ಮಾಡ್ತದೆ. ಆಮೇಲೆ ನಿಜಗುಣಾನಂದ ಸ್ವಾಮೀಜಿ ಇನ್ನೊಂದು ಹೇಳಿದ್ದಾರೆ, ನೀಲಾಂಬಿಕೆ ಅಲ್ಲ ಅಕ್ಕ ಅದು ಅವ್ರದ್ದು ಒಂದು ಅಲ್ಲಿ ಕಲ್ಯಾಣಮ್ಮ ಅಂತ ಈ ಅರಳೆಯ ಈ ಇವರು ಬಸವಣ್ಣವರು ಸುಮ್ಮನಿರ್ಲಿಲ್ಲ. ಅವರು ಏನು ಅವ್ರ ಕಾಲದಲ್ಲಿ ಏನ್ ಮಾಡಿದ್ರು, ಎಂಥವ್ರವರು ಬ್ರಾಹ್ಮಣ ಮಧುವರಸನ ಮಗಳು ಅರಳಯ್ಯನ ಮಗ, ಇಬ್ರಿಗೂ ಮದುವೆ ಮಾಡಿಸ್ಬಿಡ್ತಾರೆ. ಈ ಅರಳಯ್ಯ ಯಾರ ಜಾತಿ? ಸಮಗಾರರು. ಮಧುವರಸ ಯಾವ ಜಾತಿ? ಬ್ರಾಹ್ಮಣ ಜಾತಿ. ಇವರಿಬ್ರಿಗೂ ಮದುವೆ ಮಾಡಿಸ್ಬಿಡ್ತಾರೆ. ಅದಕ್ಕೆ ಅರಳಯ್ಯನ ಹೆಂಡತಿ ಇದ್ದಾಳಲ್ಲ ಕಲ್ಯಾಣಮ್ಮ ಅಂತ, ಅವರು ಐಕ್ಯ ಆಗಿರ್ತಕ್ಕಂಥ ಜಾಗ ಇದೆಯಲ್ಲ, ಅದನ್ನ ಬೆಳಗಾಂನಲ್ಲಿ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿದ್ದಾರೆ. ಅದನ್ನು ಮಾಡಿಸೋಣ. ಆಮೇಲೆ ಅಕ್ಕ ನಾಗಮ್ಮ ಅವರ ಸಮಾಧಿನೂ ಕೂಡ ತರೀಕೆರೆನಲ್ಲಿದೆ. ಅದನ್ನು ಕೂಡ ಮಾಡಿಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಇವೆಲ್ಲ ಮಾಡೋಣ. ನೀವು ಸ್ವಲ್ಪ ಬದಲಾವಣೆ ಆಗಿ ಅಷ್ಟೇ. ಇವನಾರವ ಇಂದು ಎನಿಸದಿರಯ್ಯ, ಇವ ನಮ್ಮವ ಅಂತ ಬದಲಾವಣೆ ಆಗಿ ಅಷ್ಟೇ. ಎಲ್ಲರೂ ನಮ್ಮವರು ಅಂತನ್ನಿ. ಇವನ್ ಯಾರು ಅಂತ ಹೇಳಕ್ ಹೋಗ್ಬೇಡಿ, ಇವ ನಮ್ಮವ ಅಂತ ಹೇಳಿ ಅಷ್ಟೇ. ಇಷ್ಟು ಮಾಡಿದ್ರೆ ನಾವು ಬಹಳ ದೊಡ್ಡ ಕೊಡುಗೆ ಕೊಟ್ಟಾಗುತ್ತೆ ಸಮಾಜಕ್ಕೆ, ಮನುಷ್ಯತ್ವಕ್ಕೆ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಈ ನಾಡಿನ ಎಲ್ಲ ಜನರಿಗೆ, ನಿಮಗೆ ಬಸವಣ್ಣನವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ಜೈ ಬಾಪು, ಜೈ ಭೀಮ್, ಜೈ ಬಸವ. ಎಲ್ಲಕ್ಕಿಂತ ಮಾನವ ಧರ್ಮವೇ ಮಿಗಿಲು. ಎಲ್ಲವನ್ನು ಮರೆತು ನಾವೆಲ್ಲರೂ ಒಂದಾಗೋಣ. ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ದೀವಿ, ಸೋಷಿಯೋ ಎಕನಾಮಿಕ್ ಅಂಡ್ ಕ್ಯಾಸ್ಟ್ ಸೆನ್ಸಸ್ ಆಗಬೇಕು ಅಂತ ಹೇಳಿದ್ದೀವಿ.
ನನಗೆ ಗೊತ್ತಿಲ್ಲ, ಅವರು ಬರೀ ಕ್ಯಾಶ್ ಸೆನ್ಸಸ್ ಮಾಡ್ತಾರ, ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತಾರ ಏನು ಅಂತ ಗೊತ್ತಿಲ್ಲ. ಅದು ನೋಡ್ಬಿಟ್ಟು ಹೇಳ್ತೀನಿ ನಾನು. ಬರೀ ಈಗಿರ್ತಕ್ಕಂಥದ್ದು ಕ್ಯಾಶ್ ಸೆನ್ಸಸ್ ಮಾಡ್ತೀವಿ ಮತ್ತೆ ಜನಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೆನ್ಸಸ್ ಅಂಡ್ ಕ್ಯಾಶ್ ಸೆನ್ಸಸ್. ಜಾತಿ ಮತ್ತು ಜನಗಣತಿ ಎರಡು ಜೊತೆನೆ ಮಾಡ್ತೀವಿ. ಅದೇ ಸರಿಯಪ್ಪ. ಸೋಷಿಯೋ ಎಕನಾಮಿಕ್ ಸರ್ವೆ ಇಸ್ ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಜಸ್ಟಿಸ್ ಮಾಡಬೇಕಾದ್ರೆ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಬೇಕಾಗ್ತದೆ. ಹೇಳಿ ಇನ್ನೇನು. ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಬಂದಾಗ ಸಾಕಷ್ಟು ಟೀಕೆಗಳು ಕೇಳಿ ಬಂದಿರುವಂತದ್ದು. ಈಗ ಮತ್ತೆ ಮೇಲ್ಗಡೆ ಕೂಡ ಅದಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಿ ನೀವು ರಾಜ್ಯದಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳು ಅದು ಕ್ಯಾಬಿನೆಟ್ ನಲ್ಲಿ ಮಂಡಿಸಿದೀವಿ. ನಾನು ಎಲ್ಲ ಸಚಿವರಿಗೂ ಕೂಡ ಒಪಿನಿಯನ್ ಕೊಡಿ ಅಂತ ಹೇಳಿದ್ದೀನಿ. ಅವರು ರೈಟಿಂಗ್ ನಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟ ಮೇಲೆ ನಾವು ಮತ್ತೆ ಕ್ಯಾಬಿನೆಟ್ ಮುಂದೆ ತಗೊಂಡೋಗಿ ಚರ್ಚೆ ಮಾಡ್ತೀವಿ. ಇವತ್ತು ಕೇಂದ್ರದಲ್ಲಿ ಈ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಭೆ ನಡೆದಿದೆ. ಎಲ್ಲೋ ಒಂದ್ ಕಡೆ ಯುದ್ಧ ಘೋಷಣೆ ಮಾಡ್ತಾರ ಅನ್ನೋ ಒಂದು ವಿಚಾರದಲ್ಲಿ ಚರ್ಚೆಗಳು ಶುರುವಾಗಿದೆ. ಯುದ್ಧ ಅನಿವಾರ್ಯ ಆದರೆ ಯುದ್ಧ ಮಾಡಲಿ, ನಮ್ದೇನು ವಿರೋಧ ಇಲ್ಲ. ಅದಕ್ಕೆ ಯುದ್ಧ ಮಾಡೋಕ್ಕೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ಭಯೋತ್ಪಾದನೆ ಮೂಲೋತ್ಪಾಟನೆ ಮಾಡಬೇಕು, ಭಯೋತ್ಪಾದನೆಯನ್ನು ನಾಶ ಮಾಡಬೇಕು. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಮತ್ತು ಎಲ್ರಿಗೂ ಭದ್ರತೆ, ಸೆಕ್ಯೂರಿಟಿ ಕೊಡಬೇಕು. ದಟ್ ಈಸ್ ವಾಟ್ ಐ ಮೀನ್ಟ್. ನಾನು ಯುದ್ಧ ಮಾಡಬೇಡಿ ಅಂತ ಹೇಳಿಲ್ಲ. ಯುದ್ಧ ಮಾಡೋದಾದರೆ ಮಾಡಿ ಭಯೋತ್ಪಾದನೆಯನ್ನು ಕೂಡ ನಾಶ ಮಾಡಿ. ಹಿಂದೆ ಇಂದಿರಾ ಗಾಂಧಿ ಅವರು ಮಾಡಿದ್ರು. ಹಿಂದೆ ಇಂದಿರಾ ಗಾಂಧಿಯವರು 1971 ಪಾಕಿಸ್ತಾನದ ವಿರುದ್ಧ ಮಾಡಿ ಪಾಕಿಸ್ತಾನದವರನ್ನು ಬಗ್ಗು ಬಡಿದಿದ್ರು. ಸುಮಾರು 80,000 ಜನ ಸೈನಿಕರನ್ನ ಶರಣಾಗತರಾಗಿದ್ದರು. ಪಾಕಿಸ್ತಾನ ಸೈನಿಕರು 80,000 ಜನ ಶರಣಾಗತರಾಗಿದ್ದರು. ಸರ್, ಇದೇ ಈ ಟೆರರಿಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಸಾಕಷ್ಟು ಟ್ವೀಟ್ ವಾರ್ಗಳು ನಡೀತಾ ಇತ್ತು. ನಿನ್ನೆ ಮೋದಿಯವರ ತಲೆ ಇಲ್ಲರದ ಒಂದು ಫೋಟೋನ ಅಂಟಿಸಿ ಕಾಂಗ್ರೆಸ್ ಟ್ವೀಟ್ ಮಾಡಿತ್ತು. ಇವತ್ತು ಡಿಲೀಟ್ ಮಾಡಿದೆ. ಎಲ್ಲೋ ಅದೊಂದ್ ಕಡೆ ಈ ಕಾಂಗ್ರೆಸ್ ಚುನಾವಣೆ ಆಗ್ತಾ ಇದಾವೆ. ನನಗೆ ಗೊತ್ತಿದ್ ನೋಡಿಯಪ್ಪ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಅವೆಲ್ಲ ಮಾಡಕ್ ಹೋಗ್ಬಾರ್ದು, ಗೊತ್ತಾಯ್ತಲ್ಲ. ನರೇಂದ್ರ ಮೋದಿ ಅವ್ರದ್ದು ಮಾಡಬಾರ್ದು, ಇನ್ನೊಂದಿಬ್ಬರದ್ದು ಕೂಡ ಮಾಡಬಾರ್ದು, ಗೊತ್ತಾಯ್ತು. ಯಾರ್ದು ಮಾಡಬಾರ್ದು. ಸ್ವಾತಂತ್ರ್ಯ ಇದೆ ಅಂತೇಳಿ ನಮಗೆ ವಾಕ್ ಸ್ವಾತಂತ್ರ್ಯ ಇದೆ, ವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಏನೆಲ್ಲ ಮಾಡೋಕ್ಕಾಗಲ್ಲ. ಹಾಗೂ ಇನ್ನೊಬ್ಬರಿಗೆ ಡಿಫೇಮ್ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ಇನ್ನೊಂದು ಈ ವಿಚಾರದಲ್ಲಿ ಈಗ ರಾಜತಾಂತ್ರಿಕ ನಡೆಯನ್ನ ಕೇಂದ್ರ ಸರ್ಕಾರ ಇಟ್ಟಿರುವಂತದ್ದು. ಒಂದ್ ಕಡೆ ಏನಾಗಿದೆ, ಪಾಕ್ ಪ್ರಜೆಗಳು ಇಲ್ಲಿ ವಾಸ ಮಾಡ್ತಾ ಇರುವಂತದ್ದು, ಇಲ್ಲಿ ಜನ ಅಲ್ಲಿ ವಾಸ ಮಾಡ್ತಾ ಇರುವಂತದ್ದು, ತಾಯಿ ಮಕ್ಕಳ ಗೆಲ್ಲಿಸುವಂತ ಕೆಲಸಗಳು ಎಮೋಷನಲಿ ಬಹಳ ಜನರಿಗೆ ಕೇಂದ್ರ ಸರ್ಕಾರ ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆ ನಾವು ಎಲ್ಲ ಬೆಂಬಲ ಕೊಡ್ತೀವಿ.